ಪೂಜೆನಗ್ರಾರ ಗ್ರಾಮದಲ್ಲಿ ರೇಣುಕಾ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವ ಹಾಗೂ ಗ್ರಾಮ ದೇವತೆಗಳ ದೀಪೋತ್ಸವ ಸಂಪನ್ನ. ಭಾರತ ದೇಶದ ಸಂಸ್ಕೃತಿಯಲ್ಲಿ ತಲತಲಾಂತರಗಳಿಂದ ಗ್ರಾಮ ದೇವರುಗಳ ದೀಪಾರಾಧನೆಯನ್ನು ಮಾಡಿಕೊಂಡು ಬರುವುದು ವಾಡಿಕೆಯಾಗಿದ್ದು, ಇದಕ್ಕೆ ಪೂರಕವಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ದೊಡ್ಡಗಟ್ಟಿಗೆರಬ್ಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಪೂಜೆನಗ್ರಾರ ಗ್ರಾಮದಲ್ಲಿ ರೇಣುಕಾ ಯಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವ ಹಾಗೂ ಗ್ರಾಮ ದೇವರುಗಳ ದೀಪೋತ್ಸವ ಪಲ್ಲಕ್ಕಿ ಉತ್ಸವ ಅದ್ದೂರಿಯಾಗಿ ಜರುಗಿತು. ಗ್ರಾಮ ದೇವರುಗಳಾದ ಬಸವೇಶ್ವರ ಸ್ವಾಮಿ, ನರಸಿಂಹಸ್ವಾಮಿ, ಏಳುಮಂದೆಮ್ಮ ದೇವಿ, ಸಫಲಮ್ಮ ದೇವಿ, ಮಾರಮ್ಮ ದೇವಿ ಸೇರಿದಂತೆ ಮುನೇಶ್ವರ ಸ್ವಾಮಿ ಹಾಗೂ ಆದಿಜಾಂಬವ ದೇವರುಗಳ ಉತ್ಸವ ಮೂರ್ತಿಗಳನ್ನು ದೇವಾಲಯ ಪಕ್ಕದಲ್ಲಿಟ್ಟು ರೇಣುಕಾ ಯಲ್ಲಮ್ಮ ದೇವಿ ದೇವಾಲಯವನ್ನು ವಿಶೇಷವಾಗಿ ಹೂವಿನ ಅಲಂಕಾರ, ವಿದ್ಯುತ್ ದೀಪಾಲಂಕಾರಗಳಿಂದ ಸಿಂಗರಿಸಿ ರೇಣುಕಾ ಯಲ್ಲಮ್ಮ ದೇವಿಗೆ ಅಭಿಷೇಕ, ಹೂವಿನ ಅಲಂಕಾರಗಳನ್ನು ಮಾಡುವ ಮುಖಾಂತರವಾಗಿ ಗ್ರಾಮಸ್ಥರು ಪೂಜೆಗಳನ್ನು ಸಮರ್ಪಿಸಿದ್ದು, ಎಲ್ಲ ದೇವರುಗಳ ಉತ್ಸವ ಮೂರ್ತಿಗಳನ್ನು ದೇವಾಲಯ ಪಕ್ಕದಲ್ಲಿಟ್ಟು ಪ್ರತಿ ಗ್ರಾಮದ ಗ್ರಾಮಸ್ಥರು ಭಕ್ತರು ಕೂಡ ದೇವರುಗಳಿಗೆ ಪೂಜೆಗಳನ್ನು ಸಲ್ಲಿಸಿದ್ದು, 3 ದಿನಗಳ ಕಾಲ ನಡೆದ ಜಾತ್ರಾ ಮಹೋತ್ಸವದಲ್ಲಿ ಮೊದಲನೇ ದಿನದ ಅಂಗವಾಗಿ ಪೌರಾಣಿಕ ನಾಟಕ, 2ನೇ ದಿನದ ಅಂಗವಾಗಿ ವಾದ್ಯಗೋಷ್ಠಿ ಮತ್ತು 3ನೇ ದಿನದ ಅಂಗವಾಗಿ ತಮಟೆ ವಾದ್ಯಗಳೊಂದಿಗೆ ಗ್ರಾಮದ ಎಲ್ಲ ದೇವರುಗಳಿಗೂ ರೇಣುಕಾ ಯಲ್ಲಮ್ಮ ದೇವಿಗೂ ಕೂಡ ತಂಬಿಟ್ಟಿನ ಆರತಿ, ವಿವಿಧ ದೀಪಗಳನ್ನು ಮಾಡುವ ಮುಖಾಂತರವಾಗಿ ತಮಟೆ ವಾದ್ಯಗಳೊಂದಿಗೆ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಅದ್ದೂರಿಯಾಗಿ ಮೆರವಣಿಗೆಯನ್ನು ಮಾಡಿ ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಿದ್ದಾರೆ. ಇನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುರೇಶ್ ಅವರು, ಹಿರಿಯ ಮುಖಂಡರಾದ ಸೂಪರ್ ನಾರಾಯಣ ಸ್ವಾಮಿಯವರು, ಗ್ರಾಮ ಪಂಚಾಯಿತಿ ಸದಸ್ಯರಾದ ರಮೇಶ್ ಅವರು ಸೇರಿದಂತೆ ಗ್ರಾಮದ ವಿವಿಧ ಮುಖಂಡರುಗಳು ಹಾಗೂ ಗ್ರಾಮಸ್ಥರು, ಮಕ್ಕಳು, ಮಹಿಳೆಯರು, ಯುವಕರು, ವೃದ್ಧೋಪದಿಯಾಗಿ ಸಡಗರ ಸಂಭ್ರಮದಿಂದ ಹೊಸ ವಸ್ತ್ರಗಳನ್ನುಟ್ಟು ಗ್ರಾಮದಲ್ಲಿ ಜಾತ್ರೆಯನ್ನು ಅದ್ದೂರಿಯಾಗಿ ನಡೆಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮದ ಹಿರಿಯ ಮುಖಂಡರಾದ ಸೂಪರ್ ನಾರಾಯಣ ಸ್ವಾಮಿರವರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುರೇಶ್ ಅವರು ಮತ್ತು ಯುವ ಮುಖಂಡರಾದ ಮಹೇಶ್ ಹಾಗೂ ಅನಿಲ್ ಆರ್ಯರವರು ಮಾತನಾಡಿ, ನಮ್ಮ ಗ್ರಾಮದಲ್ಲಿ ಹಿರಿಯರು ತಲತಲಾಂತರಗಳಿಂದ ಆಚರಿಸಿಕೊಂಡು ಬಂದಿರುವ ಗ್ರಾಮಗಳ ದೇವತೆಗಳ ಉತ್ಸವ ಮತ್ತು ದೀಪೋತ್ಸವ, ಪಲ್ಲಕ್ಕಿ ಉತ್ಸವಗಳನ್ನು ನಾವು ಕೂಡ ಮುಂದುವರಿಸಿಕೊಂಡು ಬಂದಿದ್ದು, ಈ ಬಾರಿ ಮಳೆ ಕೂಡ ಆಗಿದ್ದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಳೆಯಾಗಿ ನಮ್ಮ ಗ್ರಾಮ, ತಾಲೂಕು, ರಾಜ್ಯ ಸಮೃದ್ಧಿಯಾಗಿರಲೆಂದು ನಾವು ದೇವರಲ್ಲಿ ಪ್ರಾರ್ಥನೆ ಇಟ್ಟಿದ್ದು ವಿಜೃಂಭಣೆಯಿಂದ ಭಕ್ತಿ ಭಾವಗಳಿಂದ ಪೂಜೆಗಳನ್ನು ಸಲ್ಲಿಸಿದ್ದೇವೆ ಎಂದರು. ರೇಣುಕಾ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವದಲ್ಲಿ ಹಳ್ಳಿಕಾರ ರಾಸುಗಳು ಕೂಡ ದೀಪಗಳೊಂದಿಗೆ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದು ವಿಶೇಷ ಆಕರ್ಷಣೆಯಾಗಿತ್ತು. ನಮ್ಮ ಪೂಜಾನಗರ ಗ್ರಾಮದಲ್ಲಿ ನಮ್ಮ ಕಾಲೋನಿಯಲ್ಲಿ ಯಲ್ಲಮ್ಮ ದೇವಸ್ಥಾನ ಕಟ್ಟಿ ಸುಮಾರು ವರ್ಷಗಳಾಯಿತು. ಕರೋನಾನಿಂದ ನಾವು ವರ್ಷ ಮಾಡಬೇಕಾದ ಪೂಜೆಗಳನ್ನು ನಿಲ್ಲಿಸಿದ್ದೀವಿ. ಕರೋನಾ ಹೋದ್ಮೇಲೆ ಇದು 4ನೇ ವರ್ಷ ಮಾಡ್ತಾ ಇದ್ದೀವಿ. ಈ
ಒಂದು ಕಾರ್ಯಕ್ರಮಕ್ಕೆ ಈ ಸುತ್ತಮುತ್ತಲ ನಮ್ಮ ಬಂಧುಗಳು ಬಂದು ಈ ಕಾರ್ಯಕ್ರಮನ 3 ದಿವಸದಿಂದ ಯಶಸ್ವಿ ಮಾಡಿದ್ದಾರೆ. ನಾಳೆನೂ ಇದೆ. ಮೊದಲನೇ ದಿವಸ ನಾಟಕ ಆಯಿತು, ನಮ್ಮೂರು ಕಲಾವಿದರೇ ಮಾಡಿದ್ರು. 2ನೇ ದಿವಸ ಆರ್ಕೆಸ್ಟ್ರಾ ಆಯಿತು. ಇವತ್ತು ಎಲ್ಲ ದೇವರುಗಳ ದೀಪೋತ್ಸವನ ಮಾಡ್ತಾ ಇದ್ದೀವಿ. ನಾಳೆ ಔತಣಕೂಟ ಇರುತ್ತೆ. ಇದೇ ಥರ ಎಲ್ಲ ಬಂದು ಔತಣಕೂಟದಲ್ಲಿ ಭಾಗವಹಿಸಬೇಕು. ರೇಣುಕಾ ಯಲ್ಲಮ್ಮ, ಸಬಲಮ್ಮ, ಏಳುಮಂದಮ್ಮ, ಮಾರಮ್ಮ, ಆದಿಜಾಂಬುವ, ನರಸಿಂಹಸ್ವಾಮಿ, ಓಂ ಶಕ್ತಿ, ಮುನೇಶ್ವರ ಈ ದೇವರುಗಳನ್ನ ನಮ್ಮ ಗ್ರಾಮಸ್ಥರು ಸೇರಿ ಎಲ್ಲನೂ ಮಾಡ್ತಾ ಇದ್ದೀವಿ. ದೇವರು ಇನ್ನೂ ಮಳೆ ಬೆಳೆ ಚೆನ್ನಾಗಿ ಕೊಡಬೇಕು. ನಮಗೆ ಮಳೆ ಬಂದಿರೋದ್ರಿಂದನೇ ನಮ್ಗೆ ಇಷ್ಟೊಂದು ಉಲ್ಲಾಸ ಆಗಿರೋದು. ಇಲ್ಲಾಂದರೆ ಜನಗಳಿಗೆ ಬೇಜಾರಾಗ್ತಾ ಇತ್ತು. ಇನ್ನು ಮುಂದೆ ಈ ದೇವರುಗಳೆಲ್ಲ ಸೇರಿ ಇಡೀ ರಾಜ್ಯಕ್ಕೆ, ನಮ್ಮ ತಾಲೂಕಿಗೆ, ನಮ್ಮ ಗ್ರಾಮಕ್ಕೆ ಒಳ್ಳೆ ಸುಭಿಕ್ಷೆಯನ್ನು ಕೊಡಬೇಕು. ಮಳೆ ಬೆಳೆ ಎಲ್ಲ ಆಗಬೇಕು. ಜನಗಳು ಸುಖ ಸಂಸಾರದಿಂದ ಇರಬೇಕು. ಆದರೆ ಈ ಒಂದು ಕಾರ್ಯಕ್ರಮ ನಡೀಬೇಕಾದ್ರೆ ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಂತ ಕೃಷ್ಣಮೂರ್ತಿಯವರು ರಾತ್ರಿ ಬಂದಿದ್ದರು. ಈಗಲೂ ಬರಬೇಕು ಅಂತ ಹೇಳಿದ್ರು, ಬರಲಿಲ್ಲ. ಮತ್ತು ಅವರು ನಮ್ಮ ಸೋದರರಾದಂಥ ಗೋವಿಂದರಾಜು ಅವರು ಕೂಡ ನಮ್ಮ ಜೊತೆಯಲ್ಲಿ ಸುಮಾರು 15 ದಿವಸದಿಂದ ಸಹಕರಿಸಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಮತ್ತು ಈ ನಮ್ಮ ಗ್ರಾಮದ ನಮ್ಮವರೇ ಆದ ಗ್ರಾಮ ಪಂಚಾಯತಿ ಸದಸ್ಯರಂತ ಸುರೇಶ್ ಅವರು ಗ್ರಾಮ ಪಂಚಾಯತಿ ನಮ್ಮ ದೊಡ್ಡಗಟ್ಟಿ ಗ್ರಾಮ ಪಂಚಾಯತಿಯ ಮುಂಚೆ ಸದಸ್ಯರಾಗಿದ್ದರು. 2ನೇ ಸಲ ಅಧ್ಯಕ್ಷರಾಗಿದ್ದಾರೆ. ಅವ್ರ ಮುಖಾಂತರ ಈ ಹಬ್ಬವನ್ನು ಸುಭಿಕ್ಷೆಯಿಂದ ಮಾಡ್ತಾ ಇದ್ದೀವಿ. ಅವರಿಗೆ ದೇವರು ಇನ್ನೂ ಆಯುಷು ಆರೋಗ್ಯ ಐಶ್ವರ್ಯ ಚೆನ್ನಾಗಿ ಕೊಡಲಿ, ಇನ್ನೂ ಉನ್ನತ ಮಟ್ಟಕ್ಕೆ ಹೋಗಲಿ. ಇದು ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಜಾತ್ರಾ ಮಹೋತ್ಸವ ಹಾಗೂ ಪಲ್ಲಕ್ಕಿ ಉತ್ಸವ ಅಂತ ಹೇಳ್ಬಿಟ್ಟು ಎಲ್ಲ ಪೂಜನಗರ ಗ್ರಾಮಸ್ಥರೆಲ್ಲ ಸೇರಿ ಹಮ್ಮಿಕೊಂಡಿದ್ದಾರೆ. ಎಲ್ಲರ ಸಹಕಾರದೊಂದಿಗೆ ಪೂಜನಗರ ಗ್ರಾಮದ ಎಲ್ಲರ ಸಹಕಾರದೊಂದಿಗೆ ಎಲ್ಲ ಅದ್ದೂರಿಯಾಗಿ ನಡೀತಾ ಇದೆ. ಇದೇ ಥರ ಮುಂದಿನ ದಿನಗಳಲ್ಲಿ ಇನ್ನೂ ಅದ್ದೂರಿಯಾಗಿ ಮಾಡಿ ಈ ಊರಿನಲ್ಲಿ ಮಳೆ ಬೆಳೆ ಶುಭವಾಗಲಿ, ಎಲ್ಲ ವೈಮನಸ್ಸು ಬಿಟ್ಟು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಮಾಡ್ತಾ ಇರೋದಕ್ಕೆ ಎಲ್ಲರಲ್ಲಿ ನಮಗೆಲ್ಲ ಖುಷಿ ತಂದಿದೆ. ವಿಜೃಂಭಣೆಯಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಮೊದಲನೇ ದಿವಸವಾಗಿ ಪೌರಾಣಿಕ ನಾಟಕ, ಪೌರಾಣಿಕ ಹಿನ್ನೆಲೆಯಲ್ಲಿ ಎಲ್ಲ ಮುಚ್ಚೋಗ್ತಾ ಇದೆ ಯಾದಗಿನ ಕಾಲದಲ್ಲಿ. ಅದರಿಂದ ಪೌರಾಣಿಕತೆಯನ್ನು ಇನ್ನೂ ಉಳಿಸೋಣ, ಹಿಂದೆಗಡೆ ಮಾಡ್ಕೊಂಡು ಬಂದಂಥ ಹಿರಿಯರು ಮಾಡಿದಂಥದ್ದನ್ನು ಇನ್ನೂ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ನಿನ್ನೆ ಪೌರಾಣಿಕ ನಾಟಕ ಮಾಡಿದ್ರಿ. ಇದೇ ರೀತಿ ಇವತ್ತು ಉತ್ಸವ ಮಾಡ್ತಾ ಇದ್ದೀರಿ, ದೀಪೋತ್ಸವಗಳು. ನಾಳೆ ಬಂದು ಪಲ್ಲಕ್ಕಿ ಉತ್ಸವ, ಇವತ್ತು ರಾತ್ರಿ ಪಲ್ಲಕ್ಕಿ ಉತ್ಸವ ಇದೆ. ಮೊದಲನೇ ರೇಣುಕಾ ಯಲ್ಲಮ್ಮ ತಾಯಿ, 2ನೇದು ಬಂದು ಲಕ್ಷ್ಮೀ ನರಸಿಂಹ ಸ್ವಾಮಿ, ಆಮೇಲೆ ಆದಿಜಾಂಬು ಅಂತ ಸ್ವಾಮಿ, ಆಮೇಲೆ ಓಂ ಶಕ್ತಿ ತಾಯಿ, ಮತ್ತು ಸಪ್ಳಮ್ಮ ಮತ್ತು ಮಾರಮ್ಮ ದೇವಿಗಳನ್ನೆಲ್ಲನೂ ಇವತ್ತು ರಾತ್ರಿ ಮಂಗಳವಾರ ರಾತ್ರಿ ಪಲ್ಲಕ್ಕಿ ಉತ್ಸವ ಮಾಡ್ತಾ ಇದ್ದೀರಿ. ನಾಳೆ ದಿವಸ ಎಲ್ಲರಿಗೂ ಸೇರಿ ಔತಣಕೂಟ ಇದೆ. ನಿಮ್ಮ ಮಾಧ್ಯಮದ ಮುಖಾಂತರ ಮತ್ತು ನಿಮ್ಮ ನ್ಯೂಸ್ ಚಾನಲ್ ಮುಖಾಂತರ ನಾವು ಕೇಳ್ಕೊಳ್ಳೋದೇನೆಂದರೆ ಎಲ್ಲರೂ ಮಾಹಿತಿ ಮುಟ್ಟದೇ ಇರೋಂಥವ್ರೂ ಸಮೇತ ಬಂದು ಊರಲ್ಲಿ ದೇವರ ಆಶೀರ್ವಾದ ಪಡೆದು ಎಲ್ಲರನ್ನೂ ಸಂತೋಷ ಪಡಿಸ್ಬೇಕಾಗಿ ನಾವೆಲ್ಲ ಕೇಳ್ಕೊತಾ ಇದ್ದೀವಿ. ಸರಿ, ಇಡೀ ನಮ್ಮ ನಾಡಿನ ಜನತೆಗೆ, ನಮ್ಮ ಹೊಸಕೋಟೆ ತಾಲೂಕು, ಮುಖ್ಯವಾಗಿ ಹೊಸಕೋಟೆ ತಾಲೂಕು, ಅದಕ್ಕಿಂತ ಮುಖ್ಯವಾಗಿ ದೊಡ್ಡಗಟ್ಟೆ ಗ್ರಾಮ ಪಂಚಾಯತಿಯ ಸುತ್ತಮುತ್ತಲ ಗ್ರಾಮಸ್ಥರಿಗೂ ಎಲ್ರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಬಟ್ ಅವ್ರಿಗೆಲ್ಲರೂ ಈ ದೇವರು ಒಳ್ಳೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ನನ್ನ ಹೆಸರು ಮಹೇಶ್ ಅಂತ ಹೇಳ್ಬಿಟ್ಟು, ಬೆಂಗಳೂರು ಜಿಲ್ಲೆ ಹೊಸಕೋಟೆ ತಾಲೂಕು ಪೂಜಾ ಅಗ್ರಹಾರ ಗ್ರಾಮ. ಏನು ಈ ಒಂದು ಗ್ರಾಮದಲ್ಲಿ ಬಂದ್ಬಿಟ್ಟು ನಾವು ಊರಿನ ಮುಖಂಡರು, ಹಿರಿಯರು ಎಲ್ಲರೂ ಕೂಡ ಸೇರಿ ನಿರ್ಧಾರ ಮಾಡಿ ಊರನ್ನ ಹಬ್ಬ ಮಾಡೋದಕ್ಕೋಸ್ಕರ ನಿರ್ಧಾರ ಮಾಡಿದ್ವಿ. ಎಲ್ಲರ ಸಹಕಾರದಿಂದ ಬಂದ್ಬಿಟ್ಟು ಇದೇನು ಒಂದು 4ನೇ ವರ್ಷದಲ್ಲಿ 4ನೇ ವರ್ಷದ ರೇಣುಕಾ ಯಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವವನ್ನು ನಾವು ಆಚರಿಸ್ತಾ ಇದ್ದೀವಿ. ನಮ್ಮ ಗ್ರಾಮದ ಪ್ರತಿಯೊಬ್ಬರು ಮುಖಂಡರು ಕೂಡ ಪ್ರತಿಯೊಂದು ಮನೆಯಲ್ಲೂ ಕೂಡ ತುಂಬ ಸಹಕಾರ ಇದೆ. ಈಗಾಗಲೇ ಬಂದ್ಬಿಟ್ಟು 3 ದಿವಸದಿಂದ, 1ನೇ ದಿನದಾಗಿ ಬಂದ್ಬಿಟ್ಟು ಶ್ರೀಕೃಷ್ಣ ಎಂಬ ನಾಟಕ ನಮ್ಮ ಊರಿನವರೇ ಗ್ರಾಮಸ್ಥರೇ ಆಗಿ ನಾವು ಮಾಡಿದ್ವಿ. 2ನೇ ದಿವಸ ನಿನ್ನೆ ಆರ್ಕೆಸ್ಟ್ರಾ ಇತ್ತು. ಇವತ್ತು ದಿವಸ ಬಂದ್ಬಿಟ್ಟು ಸುಮಾರು 7 ದೇವರುಗಳಿಗೆ ನಮ್ಮ ಊರಿನಲ್ಲಿರ್ತಕ್ಕಂಥ ದೇವರುಗಳಿಗೆ ಹಾಗೂ ಪಕ್ಕದಲ್ಲಿರ್ತಕ್ಕಂಥ ಊರಿನ ಗ್ರಾಮಸ್ಥರು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಸಹಕಾರ ಕೊಟ್ಟರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬಂದ್ಬಿಟ್ಟು ಈಗಾಗಲೇ ಬಂದ್ಬಿಟ್ಟು ನಮ್ಮ ಊರಿನಲ್ಲಿ ಏನು ಒಂದು ಜಾತ್ರಾ ಮಹೋತ್ಸವ ನಡೀತಾ ಇದೆ, ಸುಮಾರು ಊರುಗಳಿಗೆ ನಾವು ಸ್ಫೂರ್ತಿಯಾಗಿದ್ದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ. ಇದೇ ರೀತಿಯಾದಂಥ ಒಂದು ಸಹಕಾರ ಮುಂದಿನ ದಿನದಲ್ಲಿದ್ದರೆ ಇನ್ನೂ ಕೂಡ ಚೆನ್ನಾಗಿ ನಾವು ಗ್ರಾಮನ ಜಾತ್ರಾ ಮಹೋತ್ಸವನ ಮುಂದುವರಿಸ್ಕೊಂಡು ಹೋಗ್ತಾ ಇರ್ತೀವಿ. ಬರ್ತಕ್ಕಂಥ ಪ್ರತಿಯೊಂದು ವರ್ಷವೂ ಕೂಡ ಇದೇ ರೀತಿ ಕೂಡ ನಾವು ಮಾಡ್ತಾ ಹೋಗ್ತಾ ಇರ್ತೀವಿ. ನಿಮ್ಮಂಥ ಮೀಡಿಯಾದವರು, ಮಾಧ್ಯಮದವರು ಸಹಕಾರ ಕೂಡ ಇರಬೇಕು ಅಂತ ಕೇಳ್ಕೊಂತ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಹೇಶ್.